ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಧನ್ವಿಕಾ ಸುದ್ದಿ ಸಮಾಚಾರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ಅಂದಹಾಗೆ ಹಳ್ಳಿಗಳಲ್ಲೂ ಗಲ್ಲಿಗಳಲ್ಲೂ ಮನೆಗಳಲ್ಲೂ ಒಂದೇ ಸುದ್ದಿ. ಅದೇನೆಂದರೆ ಆಲ್ರೆಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕಲ್ಲ. ಹೌದು ಕಣ್ರಿ, ನಾನು ಮಾತಾಡ್ತಾ ಇರೋ ವಿಚಾರ ಬೇರೆ ಯಾವುದೂ ಅಲ್ಲ, ಇಂಡಿಯನ್ ಪ್ರೀಮಿಯರ್ ಲೀಗ್. IPL ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ. ಅದರಲ್ಲೂ ನಮ್ಮ ಕ್ರಿಕೆಟ್ ಪ್ರೇಮಿಗಳಿಗಂತೂ ಸತತ 2 ತಿಂಗಳ ಹಬ್ಬ ಕಣ್ರಿ. ಹಾಗೆ ಈ IPLನಲ್ಲಿ ಒಂದು ತಂಡ ತನ್ನದೇ ಆದಂಥ ಹೆಚ್ಚಿನ ಅಭಿಮಾನಿಗಳ ಸಂಖ್ಯೆಯನ್ನು ಹೊಂದೋದ್ರ ಮೂಲಕ ಛಾಪು ಮೂಡಿಸಿ ಒಂದು ಹೆಸರುವಾಸಿಯಾಗಿದೆ. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಹೆಮ್ಮೆಯ RCB ತಂಡ. ಇವತ್ತು IPL 2024ರ ಎಲಿಮಿನೇಟರ್ ಪಂದ್ಯ ನಡೀತಾ ಇದೆ. ಈ ಪಂದ್ಯದಲ್ಲಿ ನಮ್ಮ RCB ತಂಡ ಎದುರಿಸ್ತಾ ಇರೋದು RR ತಂಡವನ್ನು. ಇವತ್ತಿನ ಈ ಪಂದ್ಯ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ನೆನ್ನೆಷ್ಟೇ ಕೂಡ ಕ್ವಾಲಿಫೈಯರ್ 1 ಪಂದ್ಯ ಇದೇ ಪಿಚ್ನಲ್ಲಿ ನಡೆದಿತ್ತು. ಈ ಪಂದ್ಯದಲ್ಲಿ KKR SRH ವಿರುದ್ಧ ಸುಲಭವಾಗಿ ಗೆದ್ದು ಫೈನಲ್ ಪ್ರವೇಶ ಮಾಡಿದ್ರೆ SRH ಕ್ವಾಲಿಫೈಯರ್ 2 ಆಡೋದಕ್ಕೆ ರೆಡಿಯಾಗಿದೆ. ಇತ್ತ ಎಲಿಮಿನೇಟರ್ನಲ್ಲಿ ನಮ್ಮ RCB RR ಜೊತೆ ಆಡ್ತಾ ಇದೆ. ಈ ಪಂದ್ಯದಲ್ಲಿ ಗೆದ್ದ ತಂಡ ಕ್ವಾಲಿಫೈಯರ್ 2ನಲ್ಲಿ SRH ವಿರುದ್ಧ ಆಡ್ತಿದೆ. ಹಾಗೂ ಸೋತ ತಂಡಕ್ಕೆ ಮತ್ತು ಯಾವುದೇ ರೀತಿ ಚಾನ್ಸ್ ಇರಲ್ಲ. ಆ ಟೀಮ್ ಡೈರೆಕ್ಟ್ ಮನೆಗೆ ಹೋಗಬೇಕಾಗುತ್ತೆ. ಈ ಟೂರ್ನಿ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇವತ್ತಿನ ಮ್ಯಾಚ್ನಲ್ಲಿ ಪ್ರಮುಖವಾದಂಥ ಕೆಲವೊಂದು ಅಂಶಗಳನ್ನ ಕಾಣ್ಬೋದಾಗಿದೆ. ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂತಂದರೆ ಹೆಡ್ ಹಣಾಹಣಿ. ಹೌದು, 2008ರಲ್ಲಿ ಸ್ಟಾರ್ಟ್ ಆದಂಥ IPL ಇಲ್ಲಿಯ ತನಕ RCB ಮತ್ತು RR ತಂಡಗಳು 31 ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದು, ಅದರಲ್ಲಿ ನಮ್ಮ RCB ತಂಡ 15ರಲ್ಲಿ ಗೆದ್ದರೆ RR ತಂಡ 13 ಪಂದ್ಯದಲ್ಲಿ ಗೆದ್ದಿದೆ. ಇನ್ನುಳಿದಂತೆ 3 ಪಂದ್ಯಗಳು ಯಾವುದೇ ರೀತಿ ಫಲಿತಾಂಶ ಕಾಣದೆ ರದ್ದಾಗಿದೆ. ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ RCB ಫೇವರೇಟ್. ನೆಕ್ಸ್ಟ್, ಎರಡನೇ ಅಂಶ, ಬಟ್ಲರ್ ಇವತ್ತಿನ ಪಂದ್ಯದಲ್ಲಿ ಆಡ್ತಾ ಇಲ್ಲ. ಹೌದು, ಇದು ಯಾಕೆ ಪ್ರಮುಖ ಅಂಶ ಆಗುತ್ತೆ ಅಂತ ನೀವು ಕೇಳ್ಬೋದು. ಯಾಕಂತಂದರೆ ಕಳೆದ ಲೀಗ್ ಪಂದ್ಯದಲ್ಲಿ RCB ಮತ್ತು RR ಮುಖಾಮುಖಿಯಾಗಿದ್ದಾಗ ಆ ಪಂದ್ಯದಲ್ಲಿ RCB ಮೊದಲು ಬ್ಯಾಟ್ ಮಾಡಿ 183 ರನ್ಗಳನ್ನು ಬಾರಿಸಿ 184 ಟಾರ್ಗೆಟ್ ನೀಡಿದಾಗ ಬಟ್ಲರ್ ಅವರು ಅಮೋಘ ಶತಕದಿಂದ ಪಂದ್ಯ ಶ್ರೇಷ್ಠರಾಗೋದಲ್ಲದೆ RRಗೆ ಪಂದ್ಯವನ್ನು ಗೆಲ್ಲಿಸ್ಕೊಡ್ತಾರೆ. ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ಜೋಶ್ ಬಟ್ಲರ್ ಅವರು ಆಡದೇ ಇರೋದು ನಮ್ಮ RCB ತಂಡಕ್ಕೆ ಖಂಡಿತವಾಗಲೂ ಪ್ಲಸ್ ಪಾಯಿಂಟ್. ನೆಕ್ಸ್ಟ್, ಮೂರನೇ ಪಾಯಿಂಟ್, ಮಳೆ. ಇವತ್ತಿನ ಪಂದ್ಯದಲ್ಲಿ ಮಳೆಯಿಂದ ಯಾವುದೇ ರೀತಿಯ ಸಮಸ್ಯೆ ಉಂಟಾಗದೇ ಇರೋ ಕಾರಣ ಎರಡೂ ತಂಡದ ಅಭಿಮಾನಿಗಳಿಗೆ ಇವತ್ತು ಸಂತಸದ ಸುದ್ದಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ನಾಲ್ಕನೇ ಅಂಶ, ಟಾಸ್ ಈಸ್ ಎ ಬಾಸ್ ಅಂತ ಹೇಳ್ತಾರಲ್ಲ, ಹಾಗೆ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಟಾಸ್ ಅಷ್ಟೇ ಇಂಪಾರ್ಟೆಂಟ್. ಇವತ್ತಿನ ಸನ್ನಿವೇಶ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಎಲಿಮಿನೇಟರ್ ಪಂದ್ಯ ಆಗಿರೋದ್ರಿಂದ ಟಾಸ್ ಯಾವ ತಂಡ ಗೆಲ್ಲಲಿದೆಯೋ ಅದು ಆ ತಂಡ ಬಾಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ಟಾಸ್ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳಿದೆ. ಕೊನೆಯದಾಗಿ 5ನೇ ಅಂಶ, ಸ್ಕ್ವಾಡ್. ಇವತ್ತಿನ ಸ್ಕ್ವಾಡ್ RCB ಮತ್ತು RR ತಂಡಗಳು ಎರಡೂ ತಂಡಗಳಲ್ಲೂ ಕೂಡ ಸೇಮ್ ಸ್ಕ್ವಾಡನ್ನು ಕಂಟಿನ್ಯೂ ಮಾಡೋ ಚಾನ್ಸಸ್ ಇದೆ. ಆದರೆ ಇಂಗ್ಲೆಂಡ್ ತಂಡದ ಆಟಗಾರರು ಲಭ್ಯ ಇಲ್ಲದೇ ಇರೋದ್ರಿಂದ RCB ತಂಡದಲ್ಲಿ ವಿಲ್ ಜಾಕ್ಸ್ ನಾಟ್ ಅವೈಲಬಲ್ ಇರ್ತಾರೆ. ಮತ್ತು RR ತಂಡದಲ್ಲಿ ಜೋಶ್ ಬಟ್ಲರ್ ಅವರು, ಆವಾಗಲೇ ಹೇಳಿದಂತೆ ಜೋಶ್ ಬಟ್ಲರ್ ಅವರು ಇವತ್ತು ಇರೋದಿಲ್ಲ. ಮತ್ತು ಕೊನೆಯದಾಗಿ ಒಂದು ಪ್ರಮುಖ ಅಂಶವನ್ನು ಹೇಳೋಕ್ಕೆ ಇಷ್ಟಪಡೋದೇನಂತಂದರೆ, ಈ IPL 2024 ಸ್ಟಾರ್ಟ್ ಆದಾಗ ಫಸ್ಟ್ ಹಾಫ್ನಲ್ಲಿ RR ಭರ್ಜರಿ ಪ್ರದರ್ಶನ ನೀಡೋದ್ರ ಮೂಲಕ ಟಾಪ್ ಟೇಬಲ್ನಲ್ಲಿ ನಂಬರ್ 1 ಇರ್ತಾರೆ. ಆದರೆ RCB ಫಸ್ಟ್ ಹಾಫ್ನಲ್ಲಿ ಕಳಪೆ ಪ್ರದರ್ಶನವನ್ನು ನೀಡೋದ್ರ ಮೂಲಕ ಪಾಯಿಂಟ್ ಟೇಬಲ್ನಲ್ಲಿ ಕೊನೆಯ ಸ್ಥಾನದಲ್ಲಿ ಇರ್ತಾರೆ. ಆದರೆ ಸೆಕೆಂಡ್ ಹಾಫ್ ಕಂಪ್ಲೀಟ್ ಆಗೋ ವೇಳೆಯಲ್ಲಿ RCB ಉತ್ತಮವಾದಂಥ ಕಂಬ್ಯಾಕನ್ನು ಮಾಡೋದ್ರ ಮೂಲಕ 4ನೇ ಸ್ಥಾನಕ್ಕೆ ಲಗ್ಗೆ ಇಟ್ಟರೆ RR ಕಳಪೆ ಪ್ರದರ್ಶನವನ್ನು ಸೆಕೆಂಡ್ ಹಾಫ್ನಲ್ಲಿ ನೀಡೋದ್ರ ಮೂಲಕ 3ನೇ ಸ್ಥಾನಕ್ಕೆ ಕುಸಿಯಬೇಕಾಗುತ್ತದೆ. ಹಾಗಾಗಿ ಎಲಿಮಿನೇಟರ್ ಪಂದ್ಯದಲ್ಲಿ RCB ಮತ್ತು RR ತಂಡಗಳು ಮುಖಾಮುಖಿ ಆಗ್ತಾ ಇರೋದು ತುಂಬ ಆಶ್ಚರ್ಯಕರವಾದಂಥ ವಿಚಾರ ಅಂದರೆ ತಪ್ಪಾಗಲ್ಲ. ಇವತ್ತಿನ ಪಂದ್ಯದಲ್ಲಿ ಕೊನೆಯದಾಗಿ ಹೇಳೋದಿಷ್ಟೇ, ಇವತ್ತಿನ ಪಂದ್ಯದಲ್ಲಿ RCB ಮತ್ತು RR ಆಡ್ತಾ ಇರೋದ್ರಿಂದ ನಮ್ಮ ಸಪೋರ್ಟ್ ಯಾವಾಗಲೂ RCBಗೆ ಇರುತ್ತೆ. ಹಾಗೂ ಇವತ್ತು RR ವಿರುದ್ಧ RCB ಗೆದ್ದು ನೆಕ್ಸ್ಟ್ ಕ್ವಾಲಿಫೈಯರ್ 2ಗೆ ಅರ್ಹತೆಯನ್ನು ಪಡ್ಕೊಂಡು ಕ್ವಾಲಿಫೈಯರ್ 2ನಲ್ಲಿ SRH ವಿರುದ್ಧ ಸಹ ಗೆದ್ದು ಫೈನಲ್ನಲ್ಲಿ KKR ವಿರುದ್ಧ ಗೆದ್ದು ಚೊಚ್ಚಲ ಬಾರಿ ಚಾಂಪಿಯನ್ ಆಗಲಿ ಅನ್ನೋದು ನನ್ನ ಆಸೆ ಹಾಗೂ ಎಲ್ಲ RCB ಅಭಿಮಾನಿಗಳ ಆಸೆ. ಹಾಗಾಗಿ ಈ ಸಲ ಕಪ್ ನಮ್ಮದೇ ಅಂತ ಹೇಳೋದ್ರ ಮೂಲಕ ನಾನು RCB ತಂಡಕ್ಕೆ ನನ್ನ ಕಡೆಯಿಂದ ಶುಭ ಕೋರ್ತೇನೆ ಮತ್ತು ಎಲ್ಲರ ಕಡೆಯಿಂದ ಶುಭ ಕೋರ್ತೇನೆ. ಮತ್ತು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನನ್ನು ಟಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.